ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕನ್ನಡ ಡಿಂಡಿಮ. ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕ್ಷಿಯಾಗಿದ್ದಾರೆ. ಬಾರಿಸು ಕನ್ನಡ ಡಿಂಡಿಮ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಬಾರಿಸು ಕನ್ನಡ ಡಿಂಡಿಮ ಕಾರ್ಯಕ್ರಮವನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ವಿವಿಧ ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಏಕ ಭಾರತ ಶ್ರೇಷ್ಠ ಭಾರತ್ ಹೆಸರಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕನ್ನಡದ ಮಹನೀಯರನ್ನ ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಸ್ಮರಿಸಿದ್ದಾರೆ. ಡೋಲು ಬಾರಿಸುವುದರ ಮೂಲಕ ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವದ ಸಾಂಸ್ಕೃತಿಕ ಸಮಾರೋಪ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಡೋಲು ಬಾರಿಸುವುದರ ಮೂಲಕ ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವದ ಸಾಂಸ್ಕೃತಿಕ ಸಮಾರೋಪ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. आज दिल्ली कर्नाटका संघ ಎಲ್ಲಾದರೂ ಇರು ಏತಾದರೂ ಇರು ಎಂದೆಲಿಗುನಿ ಕನ್ನಡವಾಗಿರು. ऐसी गौरवशाली विरासत को आगे बढ़ा रहे हैं. आज दिल्ली कर्नाटका संघ ಎಲ್ಲಾದರೂ ಇರು ಏತಾದರೂ ಇರು कर्नाटका के बिना हम भारत को परिभाषित नहीं कर सकते. पौराणिक काल से भारत में कर्नाटका की भूमिका तो हनुमान की रही है. हनुमान के बिना न राम होते हैं न रामायण बनती है. युग परिवर्तन का कोई मिशन अगर अयोध्या से शुरू होकर रामेश्वरम जाता है तो उसको ताकत कर्नाटका में ही मिलती है. भाइयों बहनों, मध्यकाल में भी जब आक्रांता भारत को तबाह करने का प्रयास करते हैं और सोमनाथ जैसे शिवलिंग तोड़े जाते हैं तो कर्नाटका के देवरा दासिमैया, मादरा चिन्नैया, डोहर कक्कैया और भगवान बसवेश्वरा जैसे संत जन जन को इष्टलिंग से जोड़ देते हैं. जब देश पर बाहरी ताकतें हमला करती हैं तो रानी अबक्का, ओना के ओबावा, रानी चेन्नम्मा और क्रांतिवीरा संगोली रायन्ना जैसी वीर उनके सामने दीवार की तरह खड़े हो जाते हैं. आजादी के बाद भी काशी हिंदू विश्वविद्यालय के पहले वाइस चांसलर महाराजा कृष्णराजा अडियर से लेकर फील्ड मार्शल के.एम. करीबप्पा और भारत रत्न एम. विश्वेश्वरैया तक कर्नाटका ने हमेशा भारत को प्रेरित भी किया है और आकर्षित भी किया है. कर्नाटका
7 ಕೋಟಿ ಕನ್ನಡಿಗರನ್ನ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕನ್ನಡ ನಾಡಿನಲ್ಲಿ ಹುಟ್ಟುವುದೇ ಒಂದು ಸೌಭಾಗ್ಯ. ಕನ್ನಡ ನಾಡಿನ ಮಣ್ಣಿನಲ್ಲಿ ಬೆಳೆಯೋದೇ ನಮ್ಮ ಭಾಗ್ಯ. ಅಂತ ಭಾಗ್ಯವನ್ನ ಪಡೆದವರು ನಾವೆಲ್ಲರೂ ಕೂಡ ಪೂರ್ವಜನ್ಮದ ಪುಣ್ಯವಂತರು ಅಂತ ನಾನು ಈ ಸಂದರ್ಭಕ್ಕೆ ಇಚ್ಛೆಪಡ್ತೇನೆ. ಕನ್ನಡ ನಾಡು ಇವತ್ತು ನೈಸರ್ಗಿಕ ಶ್ರೀಮಂತಿಕೆಯಿಂದ ಕೂಡಿರುವಂತಹದ್ದು, ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ಕೂಡಿರುವಂತಹದ್ದು, ಕಾಯಕ ಶ್ರೀಮಂತಿಕೆಯಿಂದ ಕೂಡಿರುವಂತಹದ್ದು, ಆಧ್ಯಾತ್ಮಿಕ ಶ್ರೀಮಂತಿಕೆಯಿಂದ ಕೂಡಿರುವಂತಹದ್ದು, ನೀತಿಯ ಶ್ರೀಮಂತಿಕೆಯಿಂದ ಕೂಡಿರುವಂತಹ, ಹಾಗೂ ಅಷ್ಟೇ ಅಲ್ಲ ಜ್ಞಾನ, ತಂತ್ರಜ್ಞಾನ, ತಂತ್ರಾಂಶ ಜ್ಞಾನದಿಂದ ಕೂಡಿರುವಂತಹ ನಮ್ಮ ಕನ್ನಡ ನಾಡು ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅಲ್ಲಿರುವಂತಹ ದಾರ್ಶನಿಕರು, ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತಹ ದಾರ್ಶನಿಕರು ವಿಶ್ವಮಾನ್ಯರು. ಕನ್ನಡ ನಾಡಿನ ನಮ್ಮ ಇವತ್ತಿನ ಈ ನವ ಕರ್ನಾಟಕ ನಿರ್ಮಾಣಕ್ಕೆ ಶ್ರಮಿಸಿದಂತ ಮೈಸೂರು ಮಹಾರಾಜರಿಂದ ಹಿಡಿದು ವಿಶ್ವೇಶ್ವರರಿಂದ ಹಿಡಿದು ಆ ಎಲ್ಲ ಕಾಯಕ ಯೋಗಿಗಳಿಗೆ, ಇಂಜಿನಿಯರ್ಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಸರ್ಗ ನಮಗೆ ಬಹಳ ಶ್ರೀಮಂತಿಕೆಯನ್ನು ಕೊಟ್ಟಿದೆ. ಪಶ್ಚಿಮ ಘಟ್ಟದಿಂದ ಹರಿಯುವಂತಹ ನದಿಗಳು ಇವತ್ತು ಕನ್ನಡ ನಾಡನ್ನ ಕೃಷಿಯಲ್ಲಿ ಶ್ರೀಮಂತ ಮಾಡಿದೆ. ಇವತ್ತು ಕನ್ನಡನನ್ನ ಸಂಸ್ಕೃತಿಯಲ್ಲಿ ಶ್ರೀಮಂತ ಮಾಡಿದೆ. ನಾನು ಇಷ್ಟೇ ಹೇಳ ಬಯಸ್ತೇನೆ ಈ ಸಂದರ್ಭದಲ್ಲಿ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ತಮ್ಮ $5 ಟ್ರಿಲಿಯನ್ ಕನಸಿಗೆ ಕರ್ನಾಟಕ ಬರುವಂತಹ ವರ್ಷಗಳಲ್ಲಿ $1 ಟ್ರಿಲಿಯನ್ ಖಂಡಿತವಾಗೂ ಆ ಕನಸಲ್ಲಿ ನಮ್ದು ಕೂಡ ಒಂದು ಭಾಗ ಇರ್ತದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. किसी ने पूछा ರಾಮಾಯಣ को 4 पंक्तियों में कहना, 4 ಪಂಕ್ತಿಗಳಲ್ಲಿ ಹೇಳಬೇಕು ಅಂತ. ಅದಕ್ಕೆ ನಮ್ಮ ಕನ್ನಡಿಗರು ಒಬ್ರು ಹೇಳಿದ್ರು, ರಾಮಾಯಣವನ್ನ 4 ಸಾಲುಗಳಲ್ಲಿ ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನು ತಂದ, ಅಯೋಧ್ಯೆಯಲ್ಲಿ ನಿಂದ. दशरथ का नंदन, दशस्कंद का निकंदन, वैदेही का मिलन, अयोध्याभिनंदन. तो ये इस सूत्र रूप में हर एक भाषा की अपनी अपनी खासियत होती है, हर एक भाषा की. इसका भाषांतर करना कन्नड़ की इतना आसान नहीं हुआ. हमें 1 घंटा से ऊपर लगा. हम समझते हैं हम जो कुछ भी हम अपने धर्म, वचन हो, दास साहित्य हो, दुनिया भर हम जो या यात्रा करके लोगों को बताने आ रहे हैं, लेकिन एक प्रधानमंत्री हमारे मोदी जी सभी मठाधीशों से ही ज्यादा वो बसवेश्वर जी के वचन को पूरे दुनिया में वो उनका अर्थ को वो समझा दिया है. ಕಳೆದ 75 ವರ್ಷಗಳಿಂದ ಕರ್ನಾಟಕ ಸಂಘ ಎಲ್ಲ ತೆರನಾಗಿರ್ತಕ್ಕಂಥ ಎಲ್ಲ ಪ್ರಾಕಾರಗಳ ಕಲೆಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ನಾಡಿಗೆ ಕರ್ನಾಟಕದ ಕಲೆಯನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ. ಇಂತಹ ಹೊತ್ತಿನಲ್ಲಿ ಪ್ರಧಾನಮಂತ್ರಿಗಳು ಬಂದು ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ತುಂಬಾ ಸಂತೋಷವಾದ ಒಂದು ವಿಚಾರ. ಸಾಮಾನ್ಯವಾಗಿ ಒಂದು ಮಾತು ಉಂಟು, ಐಡಿಯಾಸ್ ಆರ್ ಗೋಯಿಂಗ್ ಟು ರೂಲ್ ದ ವರ್ಲ್ಡ್, ಬಟ್ ಇಫ್ ಐಡಿಯಾಸ್ ಆರ್ ನಾಟ್ ಗೋಯಿಂಗ್ ಟು ಬಿ ರಿಯಲೈಸ್ಡ್ in ideal form, such ideas are not at all going to be useful. When they are going to put into action, then only those ideas are going to value. ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಮನಸ್ಸಿನಲ್ಲಿ ಐಡಿಯಾಸು ಇದಾವೆ, ಐಡಿಯಲ್ಸು ಇದಾವೆ, ಮತ್ತು ಅವುಗಳನ್ನ ರಿಯಲೈಸೇಷನ್ ಮಾಡಿ ಇವತ್ತು ಭಾರತವನ್ನ ನವದೆತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷವಾದ ಒಂದು ವಿಚಾರ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರು, ಪ್ರಧಾನಮಂತ್ರಿಗಳು ಕನಸನ್ನ ಕಂಡಿದ್ದಾರೆ, ನಮ್ಮ ಭವ್ಯ ಭಾರತದ ಇಕಾನಮಿ ಇನ್ನು 1-2 ವರ್ಷಗಳಲ್ಲಿ $5 ಟ್ರಿಲಿಯನ್ ರೀಚ್ ಮಾಡಬೇಕು ಅಂತ ಒಂದು ಕನಸು ಇದೆ. $5 ಟ್ರಿಲಿಯನ್ ಇಕಾನಮಿಗೆ ನಮ್ಮ ಕರ್ನಾಟಕ ಒಂದರಿಂದಲೇ $1 ಟ್ರಿಲಿಯನ್ ಇಕಾನಮಿಯ ಕಾಂಟ್ರಿಬ್ಯೂಷನ್ ನಾವು ಮಾಡ್ತೇವೆ ಅಂತಹ ಕನ್ನಡಿಗರು ಅಂತ ಅವರು ಹೇಳಿದ್ರಲ್ಲ, ಅದರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. $1 ಟ್ರಿಲಿಯನ್ is going to be economy is going to be added to our country's economy ಅಂತ ಒಂದು ಭರವಸೆಯನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಅತ್ಯುತ್ತಮವಾಗಿರ್ತಕ್ಕಂಥ ಬಜೆಟ್ ಅನ್ನ ಕೊಟ್ಟಂತ ಕೀರ್ತಿಗೆ ಪಾತ್ರ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಈ ಸಂದರ್ಭದಲ್ಲಿ ಕನ್ನಡಿಗರ ಪರವಾಗಿ ಹೇಳಿರ್ತಕ್ಕಂಥ ಮಾತುಗಳನ್ನ ನಾವು ಅಭಿನಂದಿಸ್ತಾ
ಕಳೆದ 70 ಆ ಮಹಿಳೆ, ಕನ್ನಡದ ಮಹಿಳೆ ಅಮೆರಿಕದಲ್ಲಿದ್ದು ಬರೆದಂತಹ ಒಂದು ಕವಿತೆಯನ್ನ ಅಮೆರಿಕಕ್ಕೆ ಹೋದಾಗ ನಮ್ಮ ಗಮನಕ್ಕೆ ಬಂದಿದ್ದು. ಅಲ್ಲಿಯ ಜರ್ನಲ್ನಲ್ಲಿ, ಕನ್ನಡದ ಗ್ರಂಥದಲ್ಲಿ, ಬೆಂಗಳೂರು ಬಿಟ್ಟು ಭಾರತ ಬಿಟ್ಟು ಬಂದದ್ದಾಯ್ತು ಇಲ್ಲಿ. ಎಲ್ಲಿ ಅಂದ್ರೆ ದಿಲ್ಲಿ ಅಲ್ಲ, ಅಮೆರಿಕದ ವಾಷಿಂಗ್ಟನ್ನಲ್ಲಿ. ನೀವೆಲ್ಲ ಈಗ ಅಷ್ಟೇ ವಾಷಿಂಗ್ಟನ್ ಇದ್ದೀರಿ ಅಂತ ತಿಳ್ಕೋಬೇಕು. ಅದಕ್ಕೇನು ಒಂದು ನ್ಯಾಯಪೈಸೆ ಖರ್ಚು ಬರಲ್ಲ, ಯಾವುದೇ ವೀಸಾ ಬೇಕಿಲ್ಲ ನಿಮಗೆ, ಅಮೆರಿಕನ್ ವೀಸಾ. ಎಲ್ಲ ನೀವು ಅಮೆರಿಕದಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ. ಬೆಂಗಳೂರು ಬಿಟ್ಟು ಭಾರತ ಬಿಟ್ಟು ಬಂದದ್ದಾಯ್ತು ಇಲ್ಲಿ. ದೊಡ್ಡ ದೇಶಕ್ಕೆ ದುಡ್ಡು ನಂಚ್ಕೊಂಡು ಮನಸ್ಸು ಹೋಗ್ತೈತೆ ಅಲ್ಲಿ. ಕೆಲಸ ಸಿಗದು ದುಡ್ಡಿಲ್ಲ ಅಂತ ಏನೋ ಬಂದ್ವಿ ಇಲ್ಲಿ. ಕೆಲಸ ಇದ್ರು ದುಡ್ಡಿದ್ರು ನಮ್ಮವರಿಲ್ಲ ಇಲ್ಲಿ. ಅಲ್ಲಿದ್ದವರಿಗೆ ಇಲ್ಲಿ ಬರಬೇಕು ಅಂತ ಏನೋ ಭಾರಿ ಕನಸು. ಇಲ್ಲಿದ್ರೂನೆ ಅಲ್ಲಿದ್ ನೆನೆಸೋದು ಏನಿದ್ ನನಗೆ ಪೆಚ್ಚು. ಮೈಸೂರು ಮಲ್ಲಿಗೆ ರೇಷ್ಮೆ ಸೀರೆ ಇಲ್ಲಿದ್ ನನಗೆ ಕನಸು. ಮೈಸೂರಿನಲ್ಲೇ ಇರೋ ಹುಡುಗಿಗೆ ಪ್ಯಾಂಟು ಸ್ಕರ್ಟ್ನ ದಿರ್ಸು. ಐಸ್ ಕ್ರೀಮ್ ಕೇಕು ಚಾಕ್ಲೇಟ್ ಬೇಕು ಮೈಸೂರು ಮಕ್ಕಳಿಗೆ ಅಲ್ಲಿ. ಇಡ್ಲಿ ದೋಸೆ ಬೋಂಡ ನೆನೆಸಿ ಬಾಯಲ್ಲಿ ನೀರು ಇಲ್ಲಿ. ಮಕ್ಕಳಿಗೆ ಕನ್ನಡ ಕಲಿಸಬೇಕು ಅಂತ ನಮಗೆ ಒದ್ದಾಟ ಇಲ್ಲಿ. ಹುಟ್ಟೋಕ್ ಮೊದಲೇ ಕಾನ್ವೆಂಟ್ಗೆ ಹಾಕಿ ಇಂಗ್ಲಿಷ್ ಕಲಿಸೋದು ಅಲ್ಲಿ. ಅಲ್ಲಿ ಇಲ್ಲಿ ಎಲ್ಲೇ ಆಗಲಿ ನಮ್ಮ ತಾಯಿ ಭಾಷೆ ನವಿರು. ಕೇಳೋಕಾಸೆ ಓದೋಕಾಸೆ ಕನ್ನಡವೇ ನಂತವರು. साहित्य संबंधित चर्चा बार बार अनेक कार्यक्रम आप आयोजित करते रहते हैं. इसे और अधिक प्रभावी बना सकते हैं. इससे आप दिल्ली के कन्नड़िगांव के बच्चों को कन्नड़ में पढ़ने की आदत विकसित करने में मदद कर सकते हैं. इस तरह की प्रयासों से कली के यानी ज्ञान का जो प्रसार होगा वो दिल्ली के कन्नड़ लोगों के साथ साथ दूसरों को भी प्रभावित करेगा. कन्नड़ा कलियरी यानी कन्नड़ सीखना और कन्नड़ा कलिसिरी यानी कन्नड़ सिखाना, दोनों में मदद होगी. साथियों, कली के साथ कले यानी आर्ट के क्षेत्र में भी कर्नाटक ने बहुत असाधारण उपलब्धियां. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಗೆಲ್ಲಲು ಅಮಿತ್ ಶಾ ಧರ್ಮ ಯುದ್ಧ. ಯೋಗಿ ಆದಿತ್ಯನಾಥ್ರಂತೆ ಮಠಾಧೀಶರಿಗೆ ಅಮಿತ್ ಶಾ ಅವರು ಮಣೆ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಶತಾಯಗತಾಯ ಮತ್ತೆ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ಈ ನಿಟ್ಟಿನಲ್ಲಿ ಅಮಿತ್ ಶಾ ಇದೀಗ ಯೋಗಿ ಆದಿತ್ಯನಾಥ್ರಂತೆ ಮಠಾಧೀಶರಿಗೆ ಮಣೆ ಹಾಕ್ತಿದ್ದಾರೆ. ಸ್ವಾಮೀಜಿಗಳನ್ನ ರಾಜಕೀಯಕ್ಕೆ ಕರೆತರೋದಕ್ಕೆ ಅಮಿತ್ ಶಾ ಅವರು ಪ್ಲಾನ್ ಮಾಡಿಕೊಂಡಿರುವಂಥದ್ದು. ರಾಜ್ಯದಲ್ಲಿ ಬಿಎಸ್ವೈ ನಂತರ ಮತ್ತೊಬ್ಬ ನಾಯಕನ ಅನಿವಾರ್ಯತೆ ಇದೆ. ಭವಿಷ್ಯದ ನಾಯಕನಿಗಾಗಿ ಅಮಿತ್ ಶಾ ನಡ್ಡಾ ಹುಡುಕಾಡ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಸಮುದಾಯದ ಮಠಾಧೀಶರಿಗೆ ಗಾಳ ಹಾಕೋ ಸಾಧ್ಯತೆ ಇದೆ. ಕುರುಬ, ಪಂಚಮಸಾಲಿ, ಭೋವಿ, ವಾಲ್ಮೀಕಿ ಸಮಾಜದತ್ತ ಕಣ್ಣಿಟ್ಟಿದ್ದಾರೆ. ಸಕ್ರಿಯ ರಾಜಕಾರಣ ಒಲವು ತೋರಿದ್ರೆ ಈ ಬಾರಿಯ ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಯೋಗಿ ಆದಿತ್ಯನಾಥ್ ಮಾದರಿಯಲ್ಲೇ ಬೆಳೆಸೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಅವರು. ಬಿಎಸ್ವೈ ನಂತರ ಮತ್ತೊಬ್ಬ ನಾಯಕನ ಅನಿವಾರ್ಯತೆ ಇರುವಂತದ್ದು. ಹಾಗಾಗಿ ಮಠಾಧೀಶರನ್ನ ಮುಂಚೂಣಿಗೆ ತರೋದಕ್ಕೆ ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಅವರು ಚಿಂತನೆಯನ್ನ ನಡೆಸಿರುವಂತದ್ದು. ಹೀಗಾಗಿ ದೊಡ್ಡ ಸಮುದಾಯಗಳ ಮಠಾಧೀಶರಿಗೆ ಗಾಳ ಹಾಕೋದಕ್ಕೆ ಅಮಿತ್ ಶಾ ಅವರು ಮುಂದಾಗಿದ್ದಾರೆ. ಈಗಾಗಲೇ ರಾಜ್ಯದ ಪ್ರಮುಖ ಮಠಗಳಿಗೆ ಜೆಪಿ ನಡ್ಡಾ ಅವರು ಭೇಟಿಯನ್ನ ಕೊಟ್ಟಿರುವಂತದ್ದು. ಹಿಂದುತ್ವಕ್ಕಿಂತ ಜಾತಿ ಸಮೀಕರಣದ ಮೇಲೆ ಹೆಚ್ಚು ಗಮನವನ್ನ ಹರಿಸ್ತಾ ಇದ್ದಾರೆ. ಕುರುಬ, ಪಂಚಮಸಾಲಿ, ಭೋವಿ, ವಾಲ್ಮೀಕಿ ಸಮಾಜದತ್ತ ಕಣ್ಣಿಟ್ಟಿರುವಂಥದ್ದು. ಯೋಗಿ ಆದಿತ್ಯನಾಥ್ ಮಾದರಿಯಲ್ಲೇ ಅವರನ್ನ ಬೆಳೆಸೋದಕ್ಕೆ ಪ್ಲಾನ್ನ ಮಾಡಿಕೊಂಡಿದ್ದಾರೆ. ಒಬ್ಬನನ್ನ ಪ್ರಮುಖವಾಗಿ ನಾಯಕರನ್ನಾಗಿ ಬೆಳೆಸೋದಕ್ಕೆ ಸಕ್ರಿಯ ರಾಜಕಾರಣದ ಬಗ್ಗೆ ಒಲವನ್ನ ತೋರಿದ್ರೆ ಈ ಬಾರಿಯ ಸ್ಪರ್ಧೆಗೆ ಅವರು ಅವಕಾಶವನ್ನ ಕೂಡ ಮಾಡಿಕೊಡ್ತಾರೆ. ಮಠಾಧೀಶರನ್ನ ರಾಜಕೀಯಕ್ಕೆ ಆಹ್ವಾನಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ನಾಯಕರು ಮಠಗಳಿಗೆ ಹೋಗೋದು ಸಾಮಾನ್ಯ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಕೆ ಸುಧಾಕರ್ ಅವರು ಹೇಳಿದ್ದಾರೆ. ಮಠಾಧೀಶರನ್ನ ರಾಜಕೀಯಕ್ಕೆ ಆಹ್ವಾನಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾಕರ್ ಅವರು ರಿಯಾಕ್ಟ್ ಮಾಡಿರುವಂಥದ್ದು. ರಾಷ್ಟ್ರೀಯ ನಾಯಕರು ಮಠಗಳಿಗೆ ಹೋಗೋದು ಸಾಮಾನ್ಯ. ಬಿಜೆಪಿ ಹಿಂದುತ್ವದ ಮೇಲೆ ದೊಡ್ಡ ಆಶಯಗಳನ್ನ ಇಟ್ಕೊಂಡಿರುವಂತಹ ಪಕ್ಷ. ಎಲ್ಲಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಮಠ ಮಾನ್ಯರಿಗೆ ಸ್ಥಾನಮಾನ ಕೊಟ್ಟಿದೆ ಅಂತ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ.
ಭಾರತೀಯ ಜನತಾ ಪಕ್ಷ ಹಿಂದುತ್ವ ಅನ್ನುವಂಥದ್ದು ದೊಡ್ಡ ಆಶಯವನ್ನ ಇಟ್ಕೊಂಡಿರುವಂತ ಪಕ್ಷ. ಈ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಒಳ್ಳೆ ರೀತಿಯ ಒಂದು ಸೇವೆಯನ್ನ ಸಲ್ಲಿಸಿರುವಂತ ಮಠಮಾನ್ಯರು, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಗೌರವನ್ನ ಈ ರಾಜ್ಯದ ಜನರು ಕೊಟ್ಟಿದ್ದಾರೆ. ನಾವು ಹೇಗೆ ಭಕ್ತಾದಿಗಳು ಹೋಗಿ ನಮ್ಮ ಮಠಮಾನ್ಯರು ನಮ್ಮ ಗುರುಗಳ ಹತ್ರ ಆಶೀರ್ವಚನ ತೆಗೆದುಕೊಳ್ತೀವಿ, ಒಂದು ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಸಾಮಾನ್ಯವಾಗಿ ಹೋಗಿ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕ್ರೆಡಿಟ್ ಫೈಟ್ ಮುಂದುವರೆದಿದೆ. ರಾಜಹಂಸಗಡ ಕೋಟೆ ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಗೆ ಸಿಎಂ ಅವರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಸಿಎಂಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಆಹ್ವಾನವನ್ನ ಕೊಟ್ಟಿರುವಂತದ್ದು. ರಾಜಹಂಸಗಡದಲ್ಲಿ ಮಾರ್ಚ್ 2ಕ್ಕೆ ಸಿಎಂ ಅವರಿಂದ ಶಿವಾಜಿ ಪ್ರತಿಮೆ ಲೋಕಾರ್ಪಣೆ ಮಾಡಿಸಲಾಗುತ್ತೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಇದೀಗ ಕ್ರೆಡಿಟ್ ಫೈಟ್ ಜೋರಾಗಿರುವಂಥದ್ದು. ರಾಜಹಂಸಗಡ ಕೋಟೆ ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಗೆ ಮಾರ್ಚ್ 2ಕ್ಕೆ ಸಿಎಂ ಅವರಿಂದ ಶಿವಾಜಿ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸಲಾಗುತ್ತೆ. ಸಿಎಂಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಮಾರ್ಚ್ 5ಕ್ಕೆ ಉದ್ಘಾಟನೆ ಮಾಡಲು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಾಗಿದ್ರು. ಶಾಸಕಿ ಹೆಬ್ಬಾಳ್ಕರ್ಗೆ ಇದೀಗ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಈ ಒಂದು ಪ್ರತಿಮೆಯ ನಿರ್ಮಾಣ ಆಗಿರುವಂಥದ್ದು ಸರ್ಕಾರದ ಅನುದಾನದಿಂದ. ಹಾಗಾಗಿ ಇದು ಕೇವಲ ಕಾಂಗ್ರೆಸ್ ನಾಯಕರ ಕಾರ್ಯಕ್ರಮ ಆಗೋದಿಲ್ಲ, ಇದು ಸರ್ಕಾರದ ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ ಸಿಎಂ ಅವರಿಂದಲೇ ಈ ಒಂದು ಮೂರ್ತಿಯನ್ನು ಉದ್ಘಾಟನೆ ಮಾಡಿಸಲಾಗುತ್ತೆ ಅಂತ ಹೇಳಿದ್ದಾರೆ.